ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ಕಡಲೆಕಾಳು ಪಲ್ಯ ಮಾಡಿದ್ದೀನಿ. ಈ ಕಡಲೆಕಾಳು ಪಲ್ಯ ಹೇಗೆ ಮಾಡಿದ್ದೀನಿ ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು ಉತ್ತರ ಕರ್ನಾಟಕ ಕಡೆ ಬೆಳೆಯೋದಿದು ಕಡಲೆಕಾಯಿ ಗಿಡ ಅಂತ. ಇದ್ರ ನಾವು ಕಾಯೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಇವಾಗ ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ. ಈ ಕಡಲೆಕಾಯಿ ಹಸಿ ಕಡಲೆಕಾಳದು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಇದನ್ನು ನಾವು ಇವಾಗ ಕಾಳು ಬಿಡಿಸ್ಕೊಂಬರ್ತೀವಿ. ಈ ಥರ ನಾನು ಸಿಪ್ಪೆ ಎಲ್ಲ ನಾನು ಬಿಡಿಸ್ಕೊಂಬಂದಿದ್ದೀನಿ. ಬಿಡಿಸ್ಕೊಂಬಂದ್ಬಿಟ್ಟು ನೋಡಿ, ಇದನ್ನು ಇವಾಗ ನಾವು ನೀಟಾಗಿ ತೊಳ್ಕೊಂಬಿಟ್ಟು ಒಂದೇ ಒಂದು ಸತಿ ಇದನ್ನು ಬೇಯಕ್ಕೆ ಹಾಕೋಣ. ಒಂದು ಕುದಿ ಕುದ್ರೆ ಸಾಕು, ಆಮೇಲೆ ಪಲ್ಯ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಹಸಿ ಕಡಲೆಕಾಳು ಸೂಪರಾಗಿರುತ್ತೆ. ಇದು ತೊಳ್ಕೊಂಬಂದು ನಾನು ಕುದಿಯೋಕ್ಕೆ ಇಡ್ತೀನಿ ಬನ್ನಿ. ನೋಡಿ, ಈ ಥರ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ನಾವು ಕಾಳೆಲ್ಲ ಅದಕ್ಕೆ ಹಾಕೊಳ್ಳೋಣ. ಹಾಕಿಬಿಟ್ಟು ನಾವು ಇದನ್ನು ಬೇಯಿಸ್ಕೊಂಡು ಒಂದೇ ಒಂದು ಸತಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಕಡಲೆಕಾಳು ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಈ ಥರ ನಾವು ಬೇಯಿಸ್ಕೋಬೇಕು. ಇದು ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬಾರ್ದು, ಯಾಕಂದರೆ ಹಸಿ ಕಡಲೆಕಾಳು ಒಂದೇ ಒಂದು ಕುದಿ ಬಂದರೆ ಸಾಕು. ಇದು ತೆಗೆದುಬಿಟ್ಟು ನಾವು ಒಂದು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ನಾವು ಇದರಲ್ಲೇ ನಾನು ಒಗ್ಗರಣೆ ಹಾಕ್ತೀನಿ ಬನ್ನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಕಾಳೆಲ್ಲ ಬೇಯಿಸಿದ್ದೀವಲ್ಲ, ಅದೇ ಬಾಣಲೆಯಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ನಾವು ಜೀರಿಗೆ ಸಾಸಿವೆ ಹಾಕಿದರೆ ಸಾಕು, ಸೂಪರಾಗಿರುತ್ತೆ. ಇವಾಗ ಇದು ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕೋಣ. ಇವಾಗ 1 ಸ್ಪೂನ್ ಆಗೋಷ್ಟು ಜೀರಿಗೆ. ನೋಡಿ, ಈರುಳ್ಳಿ ಒಂದೇ ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಈರುಳ್ಳಿ ತಿನ್ನೋರು ಯಾರಿಗೂ ಇಷ್ಟ ಇದ್ದರೆ ನೀವು ಜಾಸ್ತಿ ಈರುಳ್ಳಿ ಹಾಕೋಬೋದು. ಇವಾಗ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಗೆ ಇದನ್ನು ಫ್ರೈ ಮಾಡೋಣ. ಒಂದು ಅರ್ಧ ಫ್ರೈ ಆದ ನಂತರ ನಾನು ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕ್ಬಿಟ್ಟು ಸಿಂಪಲ್ ಇದು ಮನೆಯಲ್ಲಿ ಐಟಮ್ಸ್, ಈರುಳ್ಳಿ ಟೊಮೊಟೊ ಕರಿಬೇವು ಸೊಪ್ಪಿದ್ರೆ ಸಾಕು, ಸೂಪರಾಗಿ ಹಸಿ ಕಡಲೆಕಾಳು ಚೆನ್ನಾಗಿರುತ್ತೆ. ಯಾಕಂದರೆ ಹಸಿ ಕಡಲೆಕಾಳು ಮಾಡಿ ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ. ಒಣ ಕಡಲೆಕಾಳು ಯಾವಾಗೂ ಮಾಡ್ತಾ ಇರ್ತೀರ. ಇದೊಂಥರ ನಾವು ಊರಿಗೆ ಹೋದಾಗೆಲ್ಲ ಕಡಲೆ ಎಲ್ಲ ಬೆಳೆದಿರ್ತಾರೆ, ಎಷ್ಟೊಂದು ತಂದಿರ್ತಾರೆ. ಒಬ್ಬ ಮಿಕ್ಕಿತ್ತು ಅಂತೇಳಿ ನಾನು ಹಸಿ ಕಡಲೆಕಾಳು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅರ್ಧ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಒಂದೇ ಒಂದು ಟೊಮೊಟೊ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ನೀಟಾಗಿ ಟೊಮೊಟೊ ಸ್ವಲ್ಪ ಮ್ಯಾಶ್ ಆಗೋವರೆಗೂ ನಾವು ಇದನ್ನು ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಉಸಿರು ಇರ್ತಿರಲ್ಲ ಅದೇ ಟೈಪಲ್ಲಿ ಇದು ತುಂಬ ಟೇಸ್ಟ್ ಇರುತ್ತೆ. ಇದು ಹಸಿ ಇರೋದು ನೆನಪು ಮಾಡೋದೇ ಬೇರೆ, ಹಸಿ ಕಾಳು ಬೇರೆ. ಹಸಿ ಅವರೆಕಾಳು ಹೆಂಗೆ ತಿಂತೀವೋ ಅದೇ ಥರ ಇದು ಹಸಿ ಕಡಲೆಕಾಯಿ ಕಾಳು. ಆ ಥರದೊಂದು ಪಲ್ಯ ಮಾಡ್ಕೊಳ್ಳಿ. ನೋಡಿ, ಒಂದು ಚಿಕ್ಕ ಸ್ಪೂನಿಲ್ಲೇ ನಾನು 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾವು ಕಡಲೆಕಾಳು ಹಾಕೊಳ್ಳೋಣ. ನಾನು ಬಸಿದ್ಬಿಟ್ಟು ಕಡಲೆಕಾಯಿ ಇಟ್ಟಿದ್ದೀನಿ. ನೀರು ಒಂದು ಸೈಡಿಗೆ ಇಟ್ಕೊಂಡ್ಬಿಟ್ಟು ಬರೀ ಕಡಲೆಕಾಳು ಹಾಕ್ಬಿಟ್ಟು ನಾವು ನೀರು ಬೇಕಾದ್ರೆ ಆಮೇಲೆ ಲಾಸ್ಟಿಗೆ ನಾವು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಕಡಲೆಕಾಳು ಹಾಕ್ತಾಯಿದ್ದೀನಿ. ನೋಡಿ, ಬೇಯಿಸಿರೋ ಕಡಲೆಕಾಳು ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ನಾವು ಈ ಥರ ತಿರುಗಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕು, ಒಂದು ಸ್ವಲ್ಪ ಕುದಿ ಬರಲಿದ್ದು, ಸ್ವಲ್ಪ ಇದು ಖಾರ ಉಪ್ಪು ಎಲ್ಲ ಹಿಡ್ಕೊಲಿದ್ದು. ಹಿಡಿದ ನಂತರನೇ ನಾನು ನೀರು ಹಾಕಿಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು, ನಾವು ಯಾಕಂದರೆ ಬೇಯಿಸೋಕೆ ಉಪ್ಪು ಹಾಕಿರ್ತೀವಿ, ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇವಾಗ ನಾವು ಪ್ಲೇಟ್ ಮುಚ್ಚೋಣ, ಒಂದೇ 1 ನಿಮಿಷ ಪ್ಲೇಟ್ ಮುಚ್ಚಿ ಬಿಡೋಣ. ನೋಡಿ, ಇವಾಗ ತೆಗೆದು ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಟೊಮೊಟೊ, ಈರುಳ್ಳಿ, ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಮಿಕ್ಸ್ ಆಗಿದೆ. ಒಂದೇ ಒಂದು ಸ್ವಲ್ಪ ನಾನು ನೀರು ಬಸ್ಸಿಗೆ ತೆಗೆದಿದ್ದೆನಲ್ಲ, ಒಂದು 2 ಸ್ಪೂನ್ ಆಗೋಷ್ಟು ನೀರು ಹಾಕೋಣ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೀನಿ. ಹಾಕಿಬಿಟ್ಟು ನಾನು ಇದನ್ನು ಮುಚ್ಚಿಡ್ತೀನಿ. ಇನ್ನು 1 ನಿಮಿಷ ಮುಚ್ಚಿಬಿಟ್ಟು ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇವಾಗ ಹಸಿ ಕಡಲೆಕಾಳದು ಪಲ್ಯ ರೆಡಿಯಾಗಿದೆ. ಈ ಥರ ಒಂದು ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಂತೆಲ್ಲ ಮಸಾಲೆಗಳು, ಕಾಯಿ, ಗರಂ ಮಸಾಲ ಅದು ಇದು ಹಾಕ್ಕೊಂಡು ಪಲ್ಯ ತಿನ್ನೋದ್ರಿಂದ ಅಷ್ಟೊಂದು ಆರೋಗ್ಯಕ್ಕೆ ಚೆನ್ನಾಗಿರಲ್ಲ. ಈ ಥರ ಸಿಂಪಲ್ಲಾಗಿ ಎಲ್ಲ ಕಾಳುಗಳು ಪಲ್ಯಗಳು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಲಾಸ್ಟ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾನು ಇದನ್ನು ಪಲ್ಯ ಇವಾಗ ತುಂಬ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು
ನಾವು ಸೈಡಿಗೆ ನಂಚ್ಕೊಳ್ಳೋಕೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಹಸಿ ಕಡಲೆಕಾಳದು ನಿಮಗೆ ಪಲ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.